ನಮಸ್ಕಾರ ಸ್ನೇಹಿತರೆ, ಯೂನಿಕ್ ಫುಡ್ಗೆ ಸ್ವಾಗತ. ನಾನಿವತ್ತು ಮಾಡ್ತಾಯಿದ್ದೀನಿ ಮಸಾಲೆ ಶೇಂಗಾ ಬೀಜ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಹಸಿ ಕಡಲೆ ಹಿಟ್ಟು, ಉಪ್ಪು, ಖಾರ ಪುಡಿ. ಉಪ್ಪು ಖಾರ ರುಚಿಗೆ ತಕ್ಕಷ್ಟು. ನಾನು ಒಂದೂವರೆ ಬಟ್ಲು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಓಂ ಕಾಳು ಹಾಕಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಶೇಂಗಾ ಬೀಜ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಾರೆ. ಅದರಲ್ಲಿ ವಿಟಮಿನ್ಸು ಜಾಸ್ತಿ ಸಿಗುತ್ತೆ, ಅದಕ್ಕೆ ಬಡವರು ಬಾದಾಮಿ ಅಂತಾರೆ. ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀರು ಹಾಕಿ ಕಲಿಸ್ಕೊಳ್ಳೋಣ. ಹಿಟ್ಟು ಯಾವ ಹದಕ್ಕಿರಬೇಕು ಅಂದರೆ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ತೆಳು ಕೋಟಿಂಗ್ ಆಗಲಿ ಅಂದರೆ ಇನ್ನೂ ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕು. ಹಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಅದನ್ನು ಟೇಸ್ಟ್ ನೋಡಿ ಉಪ್ಪು ಖಾರ ಸರಿ ಇದೆ ಅಂತ ಅನಿಸಿದ ಮೇಲೆ ನಾವು ಶೇಂಗಾ ಬೀಜ ಮಿಕ್ಸ್ ಮಾಡೋಕ್ಕಾಗುತ್ತೆ. ನೀರು ನೋಡಿ ಹಾಕ್ಕೊಳ್ಳಿ, ಇಲ್ಲ ಅಂದರೆ ತೆಳ್ಳಗಾಗ್ಬಿಟ್ರೆ ಮತ್ತು ಹಿಟ್ಟು ಜಾಸ್ತಿ ಆಗಿಬಿಡುತ್ತೆ. ಹಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ. ಕಲಿಸಿದ ಮೇಲೆ ಶೇಂಗಾ ಬೀಜ ಮಿಕ್ಸ್ ಮಾಡೋಣ. ಹಿಟ್ಟು ರೆಡಿ ಆಗ್ತಾಯಿದೆ. ನಾನು ಎಣ್ಣೆ ಕಾಯೋದಕ್ಕೂ ಇಟ್ಟಿದ್ದೀನಿ. ಈಗ ಶೇಂಗಾ ಬೀಜ ಹಾಕ್ಕೊಳ್ಳೋಣ. ನಾನು 1 ಬಟ್ಲು ಕಡಲೆ ಹಿಟ್ಟಿಗೆ 2 ಬಟ್ಲು ಶೇಂಗಾ ಬೀಜ ಹಾಕ್ತಾಯಿದ್ದೆ. ನೋಡಿ, ಇದೇ ಥರ ನಾದಿದರೆ ಕೋಟಿಂಗ್ ಆಗುತ್ತೆ. ಅದೇ ಶೇಂಗಾ ಬೀಜಕ್ಕೆ ಚೆನ್ನಾಗಾಗುತ್ತೆ. ಇದು ಈಸಿ ಮೆಥಡ್ಡು. ಶೇಂಗಾ ಬೀಜ ಜಾಸ್ತಿ ಹಿಡಿಯುತ್ತೆ, ಅದಕ್ಕೆ 1 ಬಟ್ಲು ಕಡಲೆ ಹಿಟ್ಟಿಗೆ 2 ಬಟ್ಲು ಶೇಂಗಾ ಬೀಜ ಬೇಕಾಗುತ್ತೆ. ಖಾರ ತುಂಬ ಜಾಸ್ತಿ ಇಷ್ಟಪಡೋರು 1-2 ಸ್ಪೂನ್ ಖಾರ ಪುಡಿ ಹಾಕ್ಬೋದು. ನಾನು ಸ್ವಲ್ಪ ಕಮ್ಮಿ ಹಾಕೋದು, ಹಾಗಾಗಿ ಕಮ್ಮಿ ಹಾಕಿದ್ದೀನಿ. ಅವಾಗ ಜಾಸ್ತಿ ಖಾರ ಹಾಕಿದರೆ, ಬಣ್ಣ ಹಾಕಿದರೆ ಕೆಂಪು ಕಾಣುತ್ತೆ. ಇದು ಹಾಗಾಗಿ ಲೈಟ್ ಕಲರ್ ಕಾಣ್ತಾ ಇದೆ. ಶೇಂಗಾ ಬೀಜಕ್ಕೆ ಚೆನ್ನಾಗಿ ಕೋಟಿಂಗ್ ಆಗಂಗೆ ಮಿಕ್ಸ್ ಮಾಡ್ತಾಯಿದ್ರೆ ತಾನೇ ಕೋಟಿಂಗ್ ಆಗುತ್ತೆ. ಆಮೇಲೆ ಎಣ್ಣೆಗೆ ಹಾಕುವಾಗ ಏನು ಮಾಡಬೇಕು ಅಂದರೆ ಎಲ್ಲದನ್ನು ಒಂದು ಬಾಣಲಿಲಿ ಎಷ್ಟು ಎಣ್ಣೆ ಹಿಡಿಬೋದು ಅನ್ನೋ ಉದ್ದೇಶ ಇರುತ್ತೋ ಅಷ್ಟನ್ನು ಹಾಕ್ಬಿಡ್ಬೇಕು ಒಂದೇ ಸರಿ. ಅವಾಗ ಏನು ಗೊತ್ತಾ, ಒಂದೊಂದು ಶೇಂಗಾ ಬೀಜನೂ ಬೇರೆ ಬೇರೆ ಆಗುತ್ತೆ. ಇಲ್ಲ ಅಂದರೆ ಗಂಟು ಆಗಿಬಿಡುತ್ತೆ. ಅದಕ್ಕೆ ಇದೇ ಥರ ಕಲಸಿ, ಈಗ ನೋಡಿ ಎಲ್ಲ ಕ್ಲೀನಾಗಿ ಕಲಸಿ ಇಟ್ಟಿದ್ದೀನಿ. ಈಗ ಎಣ್ಣೆಗೆ ಬಿಡೋಣ. ನೋಡಿ, ನಾನು ಬಿಡ್ತಾ ಇದ್ದೀನಲ್ಲ, ಅದೇ ಥರ ಬಿಡಿ. ಎಣ್ಣೆ ಹಿಡಿಯೋಷ್ಟು ಶೇಂಗಾ ಬೀಜ ಹಾಕಿ, ಶೇಂಗಾ ಬೀಜ ಹಾಕಿದ ಮೇಲೆ ಸ್ಪೂನಲ್ಲಿ ಅದನ್ನು ಬಿಡಿ ಆಗಂಗೆ ಸ್ಪೂನಲ್ಲಿ ಬಿಡಿ ಮಾಡಬೇಕು. ಆವಾಗ ತಾನೇ ಬಿಡಿ ಆಗೋಗುತ್ತೆ. ಒಂದೇ ಸತಿ ಜಾಸ್ತಿ ಹಾಕಿರ್ತೀವಲ್ಲ, ಹಾಗಾಗಿ ಅವು ತಾನೇ ಬಿಡಿ ಆಗ್ತವೆ. ಸ್ವಲ್ಪ ಸ್ಪೂನಲ್ಲಿ ಈ ಥರ ಮಾಡಿದರೆ ಬಿಡಿಯಾಗಿ ಬಂದುಬಿಡುತ್ತೆ. ನೋಡಿ, ಬಿಡಿ ಆಗಿದೆಯಲ್ಲ, ಚೆನ್ನಾಗಿ ಅದೇ ನಿಧಾನಕ್ಕೆ ಬೇಯಿಸಿ. ಸಲ ಮಾಡ್ತಾ ಇರೋದಲ್ವ, ಬೆಂದಿದೆಯೋ ಇಲ್ಲೋ ಅಂತ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಯಾವುದಾದ್ರೂ ಒಂದು ಬಿಳಿ ಶೇಂಗಾ ಬೀಜ ಕಾಣ್ತಿರುತ್ತೆ, ಅದು ಲೈಟಾಗಿ ಬ್ರೌನ್ ಆಗಿದ್ದು ಕಾಣುತ್ತೆ. ಆಮೇಲೆ ಶೇಂಗಾ ಬೀಜ ಸಿಡಿಯುತ್ತೆ, ಆವಾಗ ಬೆಂದಿದೆ ಅನ್ನೋ ಫೀಲ್ ಗೊತ್ತಾಗುತ್ತೆ. ಆಮೇಲೆ ಒಂದು ಶೇಂಗಾ ಬೀಜ ಬೇಕಾದ್ರೆ ತೆಗೆದು ಆರಿಸಿ ತಿಂದು ನೋಡಿ. ನಾನು ಕರಿಯೋದಕ್ಕೆ ಗಾಣದ ಎಣ್ಣೆ ಬಳಸಿದ್ದೀನಿ, ಅದಕ್ಕೋಸ್ಕರ ನೊರೆ ಜಾಸ್ತಿ ಇದೆ. ರಿಫೈನ್ಡ್ ಆಯಿಲ್ ಬಳಸಬೇಕಿತ್ತು. ಹೆಲ್ತಿಗೆ ಒಳ್ಳೆಯದು, ಆದರೆ ನೋಡೋಕ್ಕೆ ಸರಿ ಕಾಣ್ತಾ ಇಲ್ಲ. ಯೂನಿಕ್ ಫುಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನೋಡಿ, ಶೇಂಗಾ ಬೀಜ ಮಸಾಲೆ ರೆಡಿ ಆಯಿತು. ನೀವು ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಯೂನಿಕ್ ಫುಡ್ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ.